ಎಲ್ರಿಗೂ ನಮಸ್ಕಾರ ಸರ್. ಚಳ್ಳಕೆರೆಯಿಂದ 25 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ 4 ಎಕರೆ ಜಮೀನನ್ನು ನೋಡೋಕ್ಕೆ ಇವತ್ತು ಬಂದಿದ್ದೀನಿ. ಇದೇ ನಕಾಶೆ ರೋಡ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ 4 ಎಕರೆ ಜಮೀನು. ಇದಕ್ಕೆ ಅಟ್ಯಾಚ್ ಆಗಿ ಇನ್ನೂ ಒಂದು 3 ಎಕರೆ 4 ಎಕರೆ ಬೇಕಂದ್ರೆ ಕೂಡ ನಿಮಗೆ ಅಟ್ಯಾಚ್ ಆಗಿ ಸಿಗುತ್ತೆ. ಸುಮಾರು ಅಂದರೆ 7 ರಿಂದ 8 ಎಕರೆ ಜಮೀನು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಇದೇ ನಕಾಶೆ ರೋಡ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ ಜಮೀನು. ಇದು ಪಕ್ಕದ ತೋಟ ಇದೆಯಲ್ಲ ನೋಡ್ರಿ, ಎಲ್ಲ ಫೆನ್ಸಿಂಗ್ ಮಾಡ್ಕೊಂಡು ತೋಟ ಎಷ್ಟು ಅದ್ಭುತವಾಗಿ ಮಾಡ್ಕೊಂಡಿದ್ದಾರೆ ಅಂತ ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಇದೇ ನಕಾಶೆ ರೋಡ್ಗೆ ಇರ್ತಕ್ಕಂಥ 4 ಎಕರೆ ಪ್ಲಸ್ ಒಂದು 3 ಎಕರೆ ಅಟ್ಯಾಚ್ ಆಗಿ ಸಿಗ್ತಕ್ಕಂಥ ಒಟ್ಟು 7 ರಿಂದ 8 ಎಕರೆ ಜಮೀನಿಲ್ಲಿ ನಿಮಗೆ ಸಿಗುತ್ತೆ. ನೋಡಿ ಸರ್, ಇದ್ರ ಮಣ್ಣೇನು, ಲೊಕೇಶನ್ನು ಏನು, ಇದ್ರ ಫೆಸಿಲಿಟಿ ಏನು ಅಂತ ನೋಡೋಣ. ಫಸ್ಟ್ ನೋಡೋದಾದರೆ ನೋಡಿ ಸರ್, ಇದರ ಮಣ್ಣು ಪ್ಯೂರ್ ರೆಡ್ ಸಾಯಿಲ್, ತುಂಬ ಫಲವತ್ತಾದ ಭೂಮಿ. ನಾವು ನೋಡಿರ್ತಕ್ಕಂಥ ಅತ್ಯಂತ ಸುಂದರ ಮತ್ತು ಅತ್ಯಂತ ಫಲವತ್ತಾದ ಕೆಂಪನೆಯ ಮಣ್ಣು ಯಾವುದಾದ್ರೂ ಇದ್ದರೆ ಇದು ಒಂದು. ಇಂಥ ಅದ್ಭುತವಾದ ಮಣ್ಣು ಇರತಕ್ಕಂಥ ಜಮೀನಿದು. ನೆಕ್ಸ್ಟ್ ಬಂದುಬಿಟ್ಟು ಇದು ನಕಾಶೆ ರೋಡ್ಗಿದೆ, ಇದು ಜನರಲ್ ಪ್ರಾಪರ್ಟಿ. ಇವತ್ತು ಕೂಡ ಪಿತ್ರಾರ್ಜಿತ ಆಸ್ತಿನೇ ಇದು. ನೆಕ್ಸ್ಟ್ ಬಂದುಬಿಟ್ಟು ಇದರ ಲೊಕೇಶನ್ನು ಚಳ್ಳಕೆರೆಯಿಂದ 23.5 ಕಿಲೋಮೀಟರ್ ನೀವು ಟಾರ್ ರೋಡಲ್ಲೇ ಬರಬೇಕು. 1.5 ಕಿಲೋಮೀಟರ್ ನಕಾಶೆ ರೋಡಲ್ಲಿ, ಇದೇ ರೋಡಲ್ಲಿ ನೀವು ಒಳಗಡೆ ಬರಬೇಕು. ಬಂದರೆ ಈ ಜಮೀನು ನಿಮಗೆ ಸಿಗುತ್ತೆ. ಒಳ್ಳೆ ವಾಟರ್ ಸೋರ್ಸ್ ಇದೆ, ಸುತ್ತಮುತ್ತ ಎಲ್ಲ ತೋಟಗಳೆಲ್ಲ ಮಾಡ್ಕೊಂಡಿದ್ದಾರೆ, ಫಲವತ್ತಾದ ಮಣ್ಣಿದೆ. ನೆಕ್ಸ್ಟ್ ಬಂದುಬಿಟ್ಟು ಇದರ ಬೆಲೆ ನೋಡಿ ಸರ್, ಈ ಮಣ್ಣು ಇಷ್ಟು ಚೆನ್ನಾಗಿರೋದ್ರಿಂದ ಇವರು ಒಂದು 13 ಲಕ್ಷ ಫೈನಲ್ ಅಂತ ಹೇಳ್ತಾರೆ. ಕೂತ್ಕೊಂಡೆ ನೆಗೋಷಿಯಬಲ್ ಆಗ್ಬೋದು, ಹೆಚ್ಚು ಕಡಿಮೆ ಆಗುತ್ತೆ. 13 ಲಕ್ಷ ಅಂತ ಹೇಳ್ತಿದ್ದಾರೆ ಫೈನಲ್ ಅಂತ. ಆದರೂ ಕೂಡ ಕೂತ್ಕೊಂಡಾಗ ನಿಮಗೇನಾದರೂ ಹೆಚ್ಚು ಕಡಿಮೆ ಆಗುತ್ತೆ. ಯಾಕಂದರೆ ಜಮೀನಂತೂ ತುಂಬಾ ಚೆನ್ನಾಗಿದೆ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಒಳ್ಳೆ ಡಾಕ್ಯುಮೆಂಟೇಷನ್ ಇದೆ, ಯಾವುದೇ ರೀತಿ ಇಶ್ಯೂ ಇಲ್ಲ. ಮಣ್ಣು ಕೂಡ ಚೆನ್ನಾಗಿದೆ, ಒಳ್ಳೆ ಲೊಕೇಶನ್ ಆಗಿದೆ, ಒಳ್ಳೆ ನಕಾಶೆ ರೋಡ್ ಇದೆ ಒಳಗಡೆ ಬರೋದಕ್ಕೆ. ಜೊತೆಗೆ ಒಳ್ಳೆ ರೇಟು ಕೂಡ 13 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ, ಅಷ್ಟೇ ಹೆಚ್ಚು ಕಡಿಮೆ ಆಗುತ್ತೆ ಅಂತ ನಾವು ಹೇಳ್ಬೋದು.